ನೋಡಿ, ಬರ್ತ್ಡೇಗೆ ಕಡಲೆಕಾಳು ಸಾರು, ಪುಟ್ಟು, ಹಪ್ಪಳ, ಸ್ವೀಟ್ ಜೊತೆಗೆ ನಮ್ಮ ಯಜಮಾನರಿಗೆ ಸರ್ವ್ ಮಾಡೋಕ್ಕೆ. ಓಕೆ ನೋಡಿ ಗೆಳೆಯರೆ, ಇವತ್ತು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟು ಪುಟ್ಟು ಅಂತ ಮಾಡ್ತಾಯಿದ್ದೀವಿ. ಇದು ಪುಟ್ಟಿನ ಪುಡಿ, ಇದು ಕಡಲೆಕಾಳು, ಅದು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಪುಡಿ, ಉಪ್ಪು, ಮೆಣಸಿನ ಪುಡಿ, ಇಷ್ಟೇ ಪದಾರ್ಥದಿಂದ ನಾನು ಪುಟ್ಟು ಮತ್ತು ಕಡಲೆಕರಿ ಮಾಡ್ತಾಯಿದ್ದೀನಿ. ಈರುಳ್ಳಿನ ಕೊಬ್ಬರಿ ಎಣ್ಣೆ ಜೊತೆಗೆ ಒಗ್ಗರಣೆಗೆ ಹಾಕ್ತೀನಿ. ಇದನ್ನು ಕಡಲೆಕಾಳು ಜೊತೆಗೆ ಬೇಯಿಸ್ಕೊಳ್ತೀನಿ. ಇದು ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಇಷ್ಟನ್ನು ಬೇಯಿಸುವಾಗಲೇ ನಾನು ಉಪ್ಪು ಸ್ವಲ್ಪ, ಒಂದು 1/4 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಬೇಯಿಸ್ತೀನಿ. ಹಾಕೋಕ್ಕೆ ಇಷ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ತೋರಿಸ್ತೀನಿ. ಎಲ್ಲದೂ ನಾನು ಕೊಬ್ಬರಿ ಎಣ್ಣೆ ಜೊತೆ ಮಾಡೋದು. ನೋಡಿ, ಕೊಬ್ಬರಿ ಎಣ್ಣೆನೂ ಇಟ್ಟಿದ್ದೀನಿ. ಪುಟ್ಟು ಮಾಡೋದು ಹಿಂಗೆ ಅಂತ ಪುಟ್ಟಿನ ಪುಡಿ ನಾನು ತೋರಿಸಿದ್ದೀನಿ. ಅದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಉದುರುದುರಾಗಿ ನೀರು ಉದಿಸ್ತಾ ಈ ಥರ ಉದುರುದುರಾಗಿ ಕಲಿಸ್ಕೊಳ್ಬೇಕು. ಉಪ್ಪು ಮಾತ್ರ ಹಾಕಬೇಕು, ಅಷ್ಟೇ ಮಾಡಿಟ್ಬಿಟ್ಟು ಇದನ್ನು ಒಂದು ಗಂಟೆ ಅಷ್ಟು ನೆನೆ ಹಾಕ್ಬಿಟ್ಬಿಡಿ. ಈ ಥರ ಪ್ರೆಸ್ ಮಾಡಿಬಿಟ್ಟು ನೆನೆ ಹಾಕ್ಬಿಟ್ಬಿಡಿ. ಸ್ವಲ್ಪ ನೀರು ಕಮ್ಮಿ ಅನಿಸಿದ್ರೆ ಮತ್ತೆ ಮಾಡುವಾಗ ಸ್ವಲ್ಪ ನೀರು ಹಾಕಿ, ಆದರೆ ಹಿಟ್ಟು ಯಾವಾಗಲೂ ಈ ಥರ ಮಾಡಿದರೆ ಇಷ್ಟೇ ನಿಲ್ಲಬೇಕು. ಮತ್ತು ಹಿಂಗೆ ಮಾಡಿದರೆ ಉದುರುದುರಾಗಿರಬೇಕು. ಇಷ್ಟೇ ಪುಟ್ಟು ಮಾಡೋಕ್ಕೆ ಕಲಸೋ ರೀತಿ. ಅದಕ್ಕೆ ತುರಿದಿಟ್ಟಿದ್ದೀನಿ, ಈಗ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ಈ ಪಾತ್ರೆ ಅದರದ್ದು ಬಿಲ್ಲೆ ಇದು. ಈ ಬಿಲ್ಲೆನ ಫಸ್ಟ್ ಹಿಂಗೆ ಹಾಕೊಬೇಕು. ನೀವು ನೋಡಿರ್ತೀರ, ಟಿ ವಿಲಿ ತೋರಿಸಿರ್ತಾರೆ ತುಂಬ ಜನ, ಅದು ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕೊಳ್ಳಿ. ಆಮೇಲೆ ಈ ಥರದ್ದು ಇಟ್ಟು ಒಂದು 2 ಎಡೆ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಮತ್ತೆ ತೆಂಗಿನಕಾಯಿ ತುರಿ, ಆಮೇಲೆ ಮತ್ತೊಂದು 2 ಎಡೆ ಇಟ್ಟು ಮತ್ತೆ ತೆಂಗಿನಕಾಯಿ ತುರಿ, ಮತ್ತೆ 2 ಎಡೆ ಇಟ್ಟು ಹಾಕ್ಬಿಟ್ಟು ಈ ಥರ ತೆಂಗಿನಕಾಯಿ ಹಾಕಿ ಕ್ಲೋಸ್ ಮಾಡಿ, ಇದು ಮುಚ್ಚಳ. ಇಲ್ಲಿ ಮೇಲೆ ತುತ್ತುತ್ತಾ ಇದೆ ನೋಡಿ, ಅದ್ರದ್ದು ಆವಿ ಹೊರಗಡೆ ಬರುತ್ತೆ. ಮುಚ್ಕೊಂಡ್ಬಿಡೋದು. ಆಮೇಲೆ ಇದ್ರ ಮೇಲೆ ಇಡೋದು. ಇಟ್ಬಿಟ್ಟು ಇದ್ರದ್ದು ಮೇಲಿಂದ ಆವಿ ಬರುವಾಗ, ಹಬೆ ಬರುತ್ತೆ ನೋಡಿ, ಹಬೆ ಬರೋ ಟೈಮಲ್ಲಿ ಒಂದು 10 ನಿಮಿಷ ಹಬೆ ಬಂದಮೇಲೆ ಆಫ್ ಮಾಡಿ, ಬೆಂದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಒಗ್ಗರಣೆ, ಈರುಳ್ಳಿ, ಸಾಸಿವೆ, ಈರುಳ್ಳಿ ಸ್ವಲ್ಪ ಕೆಂಪಾಗಿದ್ದ ಕೂಡಲೇ ಇಲ್ಲಿಟ್ಟಿದ್ದೀನಿ ಸ್ವಲ್ಪ ತೆಂಗಿನಕಾಯಿ. ಈ ತೆಂಗಿನಕಾಯಿನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡೋದು. ಇದು ಒಗ್ಗರಣೆ. ಇದಕ್ಕೆ ನಾವು ಪುಟ್ಟು ಕಡಲೆ ಅಂತೀವಿ. ಕಡಲೆ ಸಾರಿಗೆ ಇದು ಒಗ್ಗರಣೆ. ಇದು ಸ್ವಲ್ಪ ಬ್ರೌನ್ ಆದಮೇಲೆ ಕರಿಗೆ ಸೇರಿಸ್ತೀನಿ. ನೋಡಿ, ಆಗ್ತಾ ಇದೆ. ಈ ನನ್ನ ಪುಟ್ಟಿನ ಪಾತ್ರೆ ನನ್ನ ಮದುವೆ ಆರ್ಡರ್ ತಗೊಂಡಿದ್ದು 32 ವರ್ಷದ ಮೊದಲು. ಅದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ.
ನೈಸಾಗಿ ರುಬ್ಕೊಂತೀನಿ. ಕಡಲೆ ಸಾರು ಜೊತೆಗೆ ಹಾಕೋಕ್ಕೋಸ್ಕರ ಒಂದು ಅರ್ಧ ಒಳಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿ, ಕಮ್ಮಿನೇ ಮಾಡ್ತಾ ಇರೋದ್ರಿಂದ ಅಷ್ಟು ಸಾಕು. ಕಡಲೆಕಾಳು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಟೊಮೆಟೊ, ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ನೋಡಿ ಪುಟ್ಟು ಮಾಡಿದೆ. ಬಿಸಿ 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 ಪುಟ್ಟು ನೋಡಿದ್ರೆ ಕಡಲೆ ಸಾರು ಆಗ್ತಾ ಇದೆ. ಇವತ್ತು ನಮ್ಮ ಯಜಮಾನ್ರದ್ದು ಬರ್ತ್ಡೇ. ನೋಡಿ ಗೆಳೆಯರೆ, ರೆಡಿ ಆಯಿತು. ಇದು ಪುಟ್ಟು, ಇದು ಒಂದು ಸತಿ ಮಾಡಿರೋದು. ಅದ್ರ ಜೊತೆಗೆ ಹಪ್ಪಳನೂ ಕಾಸಿಟ್ಟಿದ್ದೀನಿ. ಹಪ್ಪಳನೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಪುಟ್ಟು ಬೇಕಾದರೂ ತಿನ್ಬೇಕು, ಇಲ್ಲಾಂದರೆ ಸಾರು ಜೊತೆಗೆ ತಿನ್ಬೋದು. ಇಲ್ಲಾಂದರೆ ಬಾಳೆಹಣ್ಣು ಸಕ್ಕರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಸಾರು ಮಾಡೋಕ್ಕಾಗಿಲ್ಲ ಅಂದರೆ ಬರೀ ಬಾಳೆಹಣ್ಣು ಸಕ್ಕರೆ ಜೊತೆಗೂ ತಿನ್ಬೋದು, ಬಾಳೆಹಣ್ಣು ತುಪ್ಪದ ಜೊತೆಗೂ ತಿನ್ಬೋದು, ಬರೀ ಸಕ್ಕರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಓಕೆ, ಇದು ಕೇರಳದ್ದು ಪುಟ್ಟುವಿನ ಕಾಂಬಿನೇಷನ್. ನಮ್ಮ ಯಜಮಾನ್ರು ಪಕ್ಕ ಕೇರಳಿಯನ್ನಾಗಿದ್ದರಿಂದ ಅವರಿಗಿದಿಷ್ಟ. ನಾನು ಪಕ್ಕ ಕರ್ನಾಟಕದವಳಾಗಿದ್ದರಿಂದ ನನಗೆ ಇಲ್ಲಿನ ಅಡುಗೆಗಳು ಇಷ್ಟ. ನೋಡಿ, ನಮ್ಮ ಯಜಮಾನ್ರಿಗೆ ಕೊಡ್ತಾಯಿದ್ದೀನಿ. ಅವ್ರು ತಿಂಡಿ ತಿಂತಾರೆ, ನೀವೆಲ್ಲರೂ ತಿನ್ನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಏನಾದ್ರು ನಿಮಗಾಯಿತು ಕಮೆಂಟ್ಸ್ ಮಾಡೋಣ ಅಂತಂದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.